ಹೆಲೋ ಫ್ರೆಂಡ್ಸ್, ಎಸ್ ಎಸ್ ಸಿ ವೆಂಡರ್ ಚೇಂಜ್ ನಿಜವಾಗ್ಲೂ ಚೇಂಜ್ ಆಗ್ತಿದೆಯಾ? ನ್ಯೂ ವೆಂಡರ್ ಯಾರು? ಎಡ್ಯುಕ್ಯೂಟಿನೇ ಬರುತ್ತಾ ಮತ್ತೆ ಅಥವಾ ಮತ್ತೆ ಟಿ ಸಿ ಎಸ್ ಅವರು ತಗೊಳ್ತಾರಾ ಅಂತ ಒಂದು ಡೌಟ್ ಕ್ರಿಯೇಟ್ ಆಗಿದೆ. ಅದ್ರ ಬಗ್ಗೆ ನಾರ್ಮಲ್ ಆಗಿ ಚರ್ಚೆ ಮಾಡುವ. ನೀವು ನೋಡಿರ್ಬೋದು, ಎಸ್ ಎಸ್ ಸಿ ಅವರು ಚೇರ್ಮನ್ ಅವರು ಮತ್ತೆ ಎಸ್ ಎಸ್ ಸಿ ಡಿಪಾರ್ಟ್ಮೆಂಟಿಂದ ಒಂದು ನೋಟಿಸು ಜಾರಿಯಾಗಿದೆ. ಇಲ್ಲಿ ನಾನು ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ, ಏನಿರೋದು ಎಸ್ ಎಸ್ ಸಿ ಕೊರಜೆಂಡಮ್ ಡೇಟ್ ಎಕ್ಸ್ಟೆನ್ಷನ್ ಆಫ್ ಟೆಂಡರ್ ಐ ಡಿ. ಇಲ್ಲಿ ನೋಡ್ರಿ, ಅವರು ಟೆಂಡರನ್ನು ಕರೆದಿದ್ದಾರೆ. ಈಗ ಏನು ಎಡ್ಯುಕ್ಯೂಟಿ ಅವರು ಟೆಂಡರನ್ನು ತಗೊಂಡಿದ್ರು. ಈಗ ನಮ್ಮ ಎಡ್ಯುಕ್ಯೂಟಿ ಅವ್ರದ್ದು ನೀವು ನೋಡಿರ್ಬೋದು ಏನು ಪರಿಸ್ಥಿತಿ ಅಂತ. ಎಕ್ಸಾಮ್ ಹಾಲ್ಗಳು ಹೇಗಿದ್ದಾವೆ ಎಲ್ಲ ನೋಡಿದ್ದೀರಾ. ಎಕ್ಸಾಮ್ ಕಂಪ್ಯೂಟರ್ ಹೇಗಿದ್ದಾವೆ, ಎಷ್ಟು ಚಂದ ಇದಾವಲ್ವಾ. ನಮ್ಮ ಟಿ ಸಿ ಎಸ್ ಅವ್ರದ್ದು ಹೇಗಿತ್ತು, ಇವ್ರದ್ದು ಹೇಗಿತ್ತು ನೋಡಿದ್ದೀರಾ. ಇಲ್ಲಿ ನೋಡ್ರಿ, ಆನ್ ದ ಬೇಸಿಸ್ ಆಫ್ ದ ವರ್ಬಲ್ ರಿಕ್ವೆಸ್ಟ್ ರಿಸೀವ್ಡ್ ಫ್ರಮ್ ದ ಬಿಡ್ಡರ್ಸ್ ಮೀಟಿಂಗ್ ಆನ್ 13/3 ಈಸ್ ಇದು ಎಕ್ಸ್ಟೆಂಡೆಡ್ ಟು ಲಾಸ್ಟ್ ಡೇಟ್ ಸಬ್ಮಿಷನ್ 16/3 17/3ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಟೆಂಡರ್ ಐ ಡಿಗೆ ಸಂಬಂಧಪಟ್ಟಂತೆ ಎಕ್ಸ್ಟೆಂಡ್ ಮಾಡಿರೋದು. ಟೆಂಡರ್ ಕರೆದಿರೋದು ಕೂಡ ಏನಿದೆ, ಟೆಂಡರ್ ಕರೆದಿರೋ ಒಂದು ನೋಟಿಫಿಕೇಶನ್ ಕೂಡ ಹಿಂದೆ ಜಾರಿಯಾಗಿದೆ. ಸೊ ಅಂತಂದ್ರೆ ಟಿ ಸಿ ಎಸ್ ಅವರು ಮತ್ತೆ ತಗೋಬಹುದು, ಅಥವಾ ಬೇರೆ ಒಬ್ಬ ಎಲಿಜಿಬಲ್ ಇರುವಂತ ವೆಂಡರ್ ಕೂಡ ಬರಬಹುದು. ಹಾಗಾದ್ರೆ ಈ ವೆಂಡರ್ ಚೇಂಜ್ ಆದ ತಕ್ಷಣ ಈಗ ಏನಾದ್ರು ಪ್ಯಾಟರ್ನ್ ಚೇಂಜ್ ಆಗುತ್ತಾ? ಈಗ ಎಡ್ಯುಕೇಟಿವ್ ಅವ್ರು ಬಂದ ತಕ್ಷಣ ಕೆಲವೊಂದಿಷ್ಟು ಇಂಗ್ಲೀಷಲ್ಲಿ ಮೇಜರ್ ಚೇಂಜಸ್ ಆಯಿತು. ಹಾಗೆ ಮ್ಯಾಥ್ಸಲ್ಲೂ ಕೂಡ ಅಂತ ಏನು ಚೇಂಜಸ್ ಆಗಿಲ್ಲ, ಬಟ್ ಆದರೂ ಒಂದಿಷ್ಟು ಕೇಳುವ ಒಂದು ಕ್ವಶನ್ಗಳು ಸ್ವಲ್ಪ ಚೇಂಜ್ ಆಯಿತು. ಈಗ ನೆಕ್ಸ್ಟ್ ವೆಂಡರ್ ಬಂದರೆ ಏನು ಕತೆ, ಯಾವ ಥರ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗ್ಬೋದು, ಜಿ ಡಿಯಲ್ಲೂ ಎಕ್ಸಾಮ್ ಕ್ವಶನ್ಗಳು ಚೇಂಜ್ ಆಗ್ತಾವ, ಇಂಗ್ಲೀಷ್ ಚೇಂಜ್ ಆಗುತ್ತಾ ಅಂತ ನೋಡೋದಾದರೆ, ಈಗ ನೋಡ್ರಿ, ಇಂಗ್ಲೀಷಲ್ಲಿ ಅಂತ ಏನು ಮೇಜರ್ ಚೇಂಜಸ್ ಇಲ್ಲ. ಈಗ ನಾವು ಹಿಂದಿಂದ ಎಡ್ಯುಕೇಟಿ ಅವರ ಪ್ಯಾಟರ್ನ್ ನೋಡೋದಾದ್ರೆ ಕಾಂಪ್ರಿಹೆನ್ಸಿವ್ಗೆ ಅಂತಂದರೆ ಈ ಕ್ಲೋಸ್ ಟೆಸ್ಟ್ ಥರ ಇರ್ಬೋದು, ಅಥವಾ ಈ ಪ್ಯಾಸೇಜ್ ರೀಡಿಂಗ್ ಇತ್ತಲ್ಲ, ಪ್ಯಾಸೇಜ್ ರೀಡಿಂಗ್ ಬರುತ್ತಲ್ಲ ದೊಡ್ಡದು, ಅದನ್ನ ಒಂದು ಜಾಸ್ತಿ ಪ್ರಿಲಿಮ್ಸು ಮತ್ತೆ ಅಥವಾ ಜಿ ಡಿ ಲೆವೆಲ್ ಸಣ್ಣ ಎಕ್ಸಾಮ್ಗಳಿಗೆ ಅವರು ಕೆಲವೊಂದಕ್ಕೆ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ರು. ಜಿ ಡಿಗೆ ಕ್ಲೋಸ್ ಟೆಸ್ಟ್ನ ಸ್ವಲ್ಪ ಕಷ್ಟ ಮಾಡಿದ್ರು ಹೊರತು ಜಿ ಡಿಗೆ ಏನು ಪ್ಯಾಸೇಜನ್ನು ಅವರು ಏನು ಇಂಪ್ಲಿಮೆಂಟ್ ಮಾಡಿಲ್ಲ. ಹಾಗೆ ತುಂಬ ಭಾರಿ ಮೇಜರ್ ಚೇಂಜಸ್ ಏನಿಲ್ಲ. ಮ್ಯಾಥ್ಸ್ಗೆ ಕೂಡ ಕೆಲವೊಂದು ಟಾಪಿಕ್ ಹೇಗೆ ಅಂತಂದರೆ ಪ್ರೊಬ್ಯಾಬಿಲಿಟಿಯನ್ನು ಕೇಳಿದರು. ಹಾಗೆ ಆಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಬರುತ್ತಲ್ವಾ, ಯಾವ್ದು ಹೇಳ್ರಿ, ಇದು ಬರುತ್ತೆ ನೋಡಿ ಸ್ಟ್ಯಾಟಿಸ್ಟಿಕ್ಸಲ್ಲಿ, ಅದೇ ಸಂಖ್ಯಾಶಾಸ್ತ್ರ ಅಂತ ಏನೋ ಚಾಪ್ಟರ್ ಬರುತ್ತಲ್ಲ ಸ್ಟ್ಯಾಟಿಸ್ಟಿಕ್ಸಲ್ಲಿ, ಅದರಲ್ಲಿ ಮೀನು, ಮೋಡು, ಮೀಡಿಯನ್ನು, ಅದೇ ಮಾಧ್ಯಕ ಮತ್ತು ಸರಾಸರಿ ಇದನ್ನೆಲ್ಲ ಕಂಡುಹಿಡಿಯೋದು ಬರುತ್ತಲ್ಲ, ಈಗ ಚಾರ್ಟ್ ಹಾಕಿ ಬರುತ್ತಲ್ಲ, ಈ ಥರದ್ದೆಲ್ಲ ಕ್ವಶನ್ಗಳನ್ನು ಮೊದಲು ಇರಲಿಲ್ಲ, ತುಂಬ ಕಡಿಮೆ ಕೇಳ್ತಾಯಿದ್ರು. ಈಗ ರೆಗ್ಯುಲರಾಗಿ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗೆ ರೀಸ್ನಿಂಗಲ್ಲೇ ಎಲ್ಲರೂ ಮಾಡ್ಬೋದು, ಬಟ್ ರೀಸ್ನಿಂಗಲ್ಲಿ ಏನು ಮಾಡಿದ್ದಾರೆ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್. ಈಗ ಈಗ ಈ ಹೇಳಿಕೆಗಳು ಸರಿಯಾಗಿದೆ ಅಥವಾ ಏನೋ ಕನ್ಕ್ಲೂಷನ್ನು ಇದು ಫೈನಲ್ ಇದು ಕನ್ಕ್ಲೂಷನ್ ಇರ್ಬೋದು, ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು, ಈ ಸ್ಟೇಟ್ಮೆಂಟ್ ಸರಿಯಾ ತಪ್ಪಾ ಅನ್ನೋ ಥರ ಒಂದಿಷ್ಟು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಇರ್ತಾವಲ್ಲ, ಈ ಥರದ್ದು ರೀಸ್ನಿಂಗಲ್ಲಿ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಜಿ ಕೆ ಅಂತೂ ಗೊತ್ತಿದೆ, ಎಸ್ ಎಸ್ ಸಿ ಜಿ ಕೆಯನ್ನು ಕ್ರ್ಯಾಕ್ ಮಾಡೋದು ಸ್ವಲ್ಪ ಭಾರಿ ಕಷ್ಟನೇ. ತುಂಬ ಓದ್ದವರು ಕೂಡ 15-16 ಕ್ವಶನಲ್ಲಿ ಸರಿ ಮಾಡಿ ಬರ್ತಾರೆ. ಹಾಗೆ ಕರೆಂಟ್ ಅಫೇರ್ಸನ್ನು ಕೂಡ ಈಗ ಸ್ವಲ್ಪ ವೇಟೇಜನ್ನು ಜಾಸ್ತಿ ಮಾಡಿದ್ದಾರೆ. ನೀವು ಈಗ ನೋಡ್ತಿರ್ಬೇಕಾದ್ರೆ ನಾನು ವೊಕ್ಯಾಬ್ಲರಿ ಬಗ್ಗೆ ಅಂತೂ ನಿಮಗೇನು ತುಂಬ ಏನು ಟೆನ್ಷನ್ನೇ ಬೇಡ. ಯಾಕಂತಂದ್ರೆ ನಾನು ಈ ಚಾನಲಲ್ಲಿ ನಿಮಗೆ ರೆಗ್ಯುಲರ್ ಆಗಿ ವೊಕ್ಯಾಬ್ಲರಿಯನ್ನು ಮಾಡುವಂಥ ಪ್ರಯತ್ನನ ಮಾಡ್ತಾ ಇದ್ದೇನೆ. ನೀವು ವೊಕ್ಯಾಬ್ಲರಿ ಕ್ಲಾಸನ್ನು ನನ್ನ ಚಾನಲ್ ಮೂಲಕನೇ ಕೇಳ್ಬೋದು. ಮುಂದಿನ ದಿನಗಳಲ್ಲಿ ಮ್ಯಾಥ್ಸನ್ನು ಕೂಡ ನಿಮಗೆ ಶಾರ್ಟ್ ಟ್ರಿಕ್ ಮೂಲಕ ಎಸ್ ಎಸ್ ಸಿ ಅಪ್ಡೇಟೆಡ್, ಈಗ ಹೇಗೆ ಅಪ್ಡೇಟ್ ಆಗ್ತಿದೆ, ಅದು ಒಬಿರೈನ್ ಕಾಲದ್ದು ಮಾಡೋದಿಲ್ಲ, ಹೇಗೆ ಅಪ್ಡೇಟ್ ಆಗ್ತಿದೆ, ತುಂಬ ಕೋಚಿಂಗ್ ಸೆಂಟರ್ಗಳು ಒಬಿರೈನ್ ಕಾಲದ್ದೇ ಮಾಡ್ತಾ ಇದೆ. ನಾನು ಅಪ್ಡೇಟೆಡ್ ಕಂಟೆಂಟನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ, ಓಕೆನಾ. ಇಂಗ್ಲೀಷಿಗೆ ಬಂದರೆ ಆ ವೊಕ್ಯಾಬ್ಲರಿನೇ ಮೇಜರ್ ಇದು ಮಾಡುತ್ತೆ, ಪಾತ್ರ ವಹಿಸುತ್ತೆ. ಅದು ಬಿಟ್ಟರೆ ಗ್ರಾಮರು, ನೀವು ವೊಕ್ಯಾಬ್ಲರಿಯನ್ನು ಕಲ್ತ್ರಿ ಅಂತಂದರೆ ಗ್ರಾಮರ್ ನಿಮ್ಮದು ಆಟೋಮೆಟಿಕ್ ಇಂಪ್ರೂವ್ ಆಗೇ ಆಗುತ್ತೆ. ಸೊ ನೀವು ಗ್ರಾಮರನ್ನು ಕೂಡ ನಾನು ರೆಗ್ಯುಲರ್ ಆಗಿ ಟಾಪಿಕ್ ಬೇಸ್ಡ್ ಆಗಿ ಇದೇನು ಚಾಪ್ಟರ್ ವೈಸು ಗ್ರಾಮರನ್ನು ಮಾಡ್ತೇನೆ, ನಿಧಾನಕ್ಕೆ ಮಾಡ್ತೇನೆ. ಬಟ್ ಈಗ ವೊಕ್ಯಾಬ್ಲರಿಯನ್ನು ಮಾಡ್ತಾ ಇದ್ದೇನೆ. ವೊಕ್ಯಾಬ್ಲರಿಯನ್ನು ಕರೆಕ್ಟಾಗಿ ಕೇಳ್ರಿ, 100% ವರ್ಕ್ ಆಗುತ್ತೆ. 99% ರಿಪೀಟೆಡ್ ವೊಕ್ಯಾಬ್ಲರಿ ನಿಮಗೆ ಈ ಚಾನಲ್ ಮೂಲಕ ಸಿಗುತ್ತೆ. ಸೊ ಹೀಗೆ ನಿಮಗೆ ಏನು ತುಂಬ ಮೇಜರ್ ಚೇಂಜಸ್ ಏನಿಲ್ಲ. ಬಟ್ ಆದರೆ ನೀವು ನೋಡಿರ್ತೀರ ವೇಟಿಂಗ್ ಲಿಸ್ಟ್ ನಮ್ಮ ಎಸ್ ಎಸ್ ಸಿಯಲ್ಲಿ ಇಲ್ಲ. ವೇಟಿಂಗ್ ಲಿಸ್ಟ್ ಯಾಕಿಲ್ಲ? ತುಂಬ ಜನ ಜಾಬನ್ನು ಬಿಡ್ತಾ ಇದ್ದಾರೆ. ಮುಂದಿನ ವರ್ಷ ಮತ್ತೆ ಅದನ್ನು ನೆಕ್ಸ್ಟ್ ನೋಟಿಫಿಕೇಷನಲ್ಲಿ ಸೇರಿಸಿ ಅದನ್ನು ಕರಿತಾ ಇದ್ದಾರೆ. ವೇಟಿಂಗ್ ಲಿಸ್ಟ್ ಯಾಕಿಲ್ಲ ಅನ್ನೋ ಒಂದು ಡೌಟ್ ಬರ್ಬೋದು. ಅದನ್ನು ನಾನು ಹೇಳ್ತೇನೆ. ಈಗ ಹೊಸದಾಗಿ ಸ್ಲೈಡಿಂಗ್ ಮೆಕ್ಯಾನಿಸಮ್ನ ತಂದಿದ್ದಾರೆ. ಹಾಗಾದರೆ ಏನು ಸ್ಲೈಡಿಂಗ್ ಅಂದರೆ ಏನು ಎಲ್ಲದನ್ನು ಹೇಳ್ತಾ ಹೋಗ್ತೇನೆ. ಅದು ಬಿಟ್ಟರೆ ನೀವು ನೋಡಿ, ಫಿಕ್ಸ್ ಆಗಿರೋ ನಿಮ್ಮ ಜಾಬನ್ನು ನೀವು ಫಿಕ್ಸ್ ಮಾಡ್ಕೋಬೋದು ಅಥವಾ ಫ್ಲೋಟಿಗೂ ಬಿಡ್ಬೋದು, ಏನನ್ನಂತ ಹೇಳ್ತಾ ಬರ್ತೇನೆ. ಬಟ್ ಎಕ್ಸಾಮ್ ಪ್ಯಾಟರ್ನಲ್ಲಿ ಅಥವಾ ಕ್ವಶನ್ ಇದರಲ್ಲಿ ನೋಡ್ರೆ ತುಂಬ ಮೇಜರ್ ಚೇಂಜಸ್ ಏನಾಗಲ್ಲ. ಯಾವುದೇ ಎಕ್ಸಾಮ್ ಬಾಡಿಯವರು ಎಕ್ಸಾಮ್ ಕಂಡಕ್ಟ್ ಮಾಡಲಿ, ಯಾರು ಎಡ್ಯುಕೇಟಿ ಯಾರು ತಗೊಳ್ಳಿ, ಟಿ ಸಿ ಎಸ್ ಅವರು ತಗೊಳ್ಳಿ,
ನಾನು ನೋಡಿರೋ ಪ್ರಕಾರ ಎಡಿಕ್ವಿಟಿ ಆ್ಯಂಡ್ ಟಿ ಸಿ ಎಸ್ ಅಲ್ಲಿ ನೀವು ಕ್ವಶನ್ ಪೇಪರ್ ನೋಡಿದ್ರೆ ಏನು ಮೇಜರ್ ಚೇಂಜಸ್ ಏನಿಲ್ಲ, ತುಂಬ ಸಿಂಪಲ್. ಅಲ್ಲಿ ನಾ ಹೇಳಿದ್ನಲ್ಲ ಆಲ್ರೆಡಿ, ರೀಸನಿಂಗಲ್ಲಿ ಸ್ವಲ್ಪ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಆಗಿದೆ, ವೊಕ್ಯಾಬ್ಯುಲರಿ ಅಂದರೆ ಇಂಗ್ಲೀಷಲ್ಲಿ ಸ್ವಲ್ಪ ಕಾಂಪ್ರಿಹೆನ್ಷನ್ಗೆ ಒತ್ತು ಕೊಟ್ಟಿದ್ದಾರೆ ಬಿಟ್ಟರೆ ಅಂತ ಮೇಜರ್ ಚೇಂಜಸ್ ಏನಾಗಿಲ್ಲ. ಆದರೆ ತುಂಬ ಮೇಜರ್ ಚೇಂಜಸ್ ಆದರೆ ಎಲ್ರಿಗೂ ಚೇಂಜಸ್ ಆಗುತ್ತೆ. ಅದಕ್ಕೋಸ್ಕರ ಈ ಸರಿ ಕಟ್ ಆಫ್ ಅಲ್ಲ ಸ್ವಲ್ಪ ಕಡಿಮೆ ಇದ್ದಿದೆ ಅಲ್ವಾ, ಸ್ವಲ್ಪ ಕಡಿಮೆ ಕಟ್ ಆಫ್ ಬಂದಿದೆ. ಈಗ ಈಗ ನಾವು ವೆಯ್ಟಿಂಗ್ ಲಿಸ್ಟ್ ಯಾಕಿಲ್ಲ ಅಂತ ನೋಡೋದಾದ್ರೆ, ಈಗ ನೋಡಿ ನಿಮಗೆ ವೆಯ್ಟಿಂಗ್ ಲಿಸ್ಟ್ ಅಂತ ತಂದರೆ, ಈಗ ಒಂದಿಷ್ಟು ಜನನ ಅವರು ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಎಷ್ಟು 25,000ನೋ, ಜಿ ಡಿಯಲ್ಲಿ 25,000ನೋ, ಅಥವಾ ಸಿ ಜಿ ಎಲ್ ಒಂದು 15,000 10,000 ಒಂದು ಪೋಸ್ಟನ್ನು ಅವರು ಒಂದು ಹೈರಾರ್ಕಿ ಒಂದು ಕಡೆಯಿಂದ ಆಯ್ಕೆ ಮಾಡ್ಕೊಳ್ತಾರಲ್ವಾ. ಈಗ ಫಸ್ಟು ಹೈಯರ್ ಪ್ರಿಫರೆನ್ಸ್ ಕೊಡ್ತಾರೆ, ಆಮೇಲೆ ನೆಕ್ಸ್ಟ್ ಪ್ರಿಫರೆನ್ಸ್ ಕೊಟ್ಟಿರೋರು, ಆಮೇಲೆ ನೆಕ್ಸ್ಟ್ ಪ್ರಿಫರೆನ್ಸ್ ಕೊಟ್ಟಿರೋರು. ಈಗ ಹೇಗೆ ಅಂತಂದರೆ, ಒಬ್ಬರು ASYN MEA ಆಗ್ತಾರೆ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗ್ತಾರೆ, ಆಮೇಲೆ ಟ್ಯಾಕ್ಸ್ ಅಸಿಸ್ಟೆಂಟ್ ಆಗ್ಬೋದು ಕೆಳಗೆ ಅಲ್ವಾ. ಈ ಥರ ಪೋಸ್ಟ್ಗಳೆಲ್ಲ ಬರ್ತಾ ಹೋದಾಗ ಏನಾಗುತ್ತೆ, ಈಗ ಲಾಸ್ಟಿಗೆ ತಗೊಂಡವನು ಯಾರು ರ್ಯಾಂಕ್ ವೈಸ್ ಪೋಸ್ಟ್ ಬಿಡ್ತಾ ಹೋಗ್ತಾರಲ್ವಾ. ಹೆಂಗೆ 10,000 ಪೋಸ್ಟ್ ಕರೆದಿದ್ದಾರೆ ಅಂತಂದರೆ 10,000ನೇ 10K ಇರ್ತಾನಲ್ಲ, 10K ರ್ಯಾಂಕ್ ಇದ್ದವನು, ಈ 10K ರ್ಯಾಂಕ್ ಇದ್ದವನಿಗೆ ಒಂದು ಲಾಸ್ಟ್ ಪೋಸ್ಟ್ ಇರುತ್ತೆ. ಈಗ ನಿಮಗೆ ವೇಟಿಂಗ್ ಲಿಸ್ಟ್ ಬಿಟ್ಟಾಗ ಏನಾಗುತ್ತೆ ಅಂತಂದರೆ, ಇಲ್ಲಿ ಮೇಲಿದ್ದವನು ಏನು ಮಾಡ್ತಾನೆ, ಯಾರೋ ಒಬ್ಬ ಆ ಪೋಸ್ಟನ್ನು ಸ್ಕಿಪ್ ಮಾಡ್ತಾನೆ, ನನಗೆ ಬೇಡ, ನಾನು ಬೇರೆ ಯಾವುದೋ ಜಾಬ್ ಸಿಕ್ತು, ಬ್ಯಾಂಕಿಂಗ್ ಸಿಕ್ತು, UPSC ಸಿಕ್ತು ಅಂತ ಹೋಗ್ತಾನೆ ಅಂತ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ, ಈಗ ಸೆಲೆಕ್ಷನ್ ಆಗದೆ ಇರೋರು ಏನು ಹೇಳಿ, ಈ 10K ರ್ಯಾಂಕಿಂಗ್ ಇದನ್ನಲ್ಲ, ಇವನ್ಕಿಂತ ಕೆಳಗಿರೋರು ತಾನೆ ಸೆಲೆಕ್ಷನ್. ಈಗ ಇವ್ರೇನಾದ್ರು ವೆಯ್ಟಿಂಗ್ ಲಿಸ್ಟ್ ಬಿಟ್ಟರೆ, ಇವನು ಆಲ್ರೆಡಿ ಇವನ್ಕಿಂತ ಕೆಳಗಿದಾನಲ್ಲ, ಸೆಲೆಕ್ಷನ್ನೇ ಆಗದೆ ಇರೋನು, ಇವನಿಗೆ ಟಾಪ್ ಪೋಸ್ಟನ್ನು ಕೊಡಬೇಕಾಗತ್ತೆ. ಆದರೆ ಇವನು ಆಲ್ರೆಡಿ ಸೆಲೆಕ್ಷನ್ ಆಗಿರೋನು, ಹೈಯೆಸ್ಟ್ ಮಾರ್ಕ್ಸ್ ಇರೋನಿಗೆ ಇವನು ಕೆಳಗಡೆ ಪೋಸ್ಟಲ್ಲೇ ಉಳಿತಾನೆ. ಆ ಉದ್ದೇಶಕ್ಕೆ ಏನು ಮಾಡ್ತಾರೆ ಅಂತಂದರೆ, ಈ ಥರ ಆಗಬಾರ್ದು, ಕೆಳಗಿರೋರಿಗೆ ಅನ್ಯಾಯ ಆಗಬಾರ್ದು ಅಂತಂದು ನೆಕ್ಸ್ಟ್ ವೇಕೆನ್ಸಿಯಲ್ಲಿ ಏನು ಮಾಡ್ತಾರೆ, ಅದನ್ನು ಫುಲ್ಫಿಲ್ ಮಾಡಿ ನೆಕ್ಸ್ಟ್ ವೇಕೆನ್ಸಿಯಲ್ಲಿ ಕರೀತಾರೆ ಅದೇ ಜಾಬನ್ನು. ಓಕೆನಾ. ಈ ಉದ್ದೇಶಕ್ಕೋಸ್ಕರ SSCಯಲ್ಲಿ ನಾವು ಇದನ್ನು ನೋಡೋದಿಲ್ಲ, ಯಾವುದನ್ನ ವೆಯ್ಟಿಂಗ್ ಲಿಸ್ಟನ್ನು ನೋಡೋದಿಲ್ಲ. ನೀವು GD ಎಕ್ಸಾಮ್ಗೆ ಬಂದರೂ ಕೂಡ, GD ಎಕ್ಸಾಮಲ್ಲೂ ಅಷ್ಟೇ, ಈಗ ಮೋಸ್ಟ್ ಡಿಮ್ಯಾಂಡೆಡ್ ಯಾವುದು, ನಾನು ಯಾವುದು ಪೋಸ್ಟನ್ನು ಯಾವ ತಗೋಬೇಕು, ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹೇಳ್ತೇನೆ ನಿಮಗೆ. ನನ್ನ ಪ್ರಕಾರ ಮೋಸ್ಟ್ ಡಿಮ್ಯಾಂಡೆಡ್ ಇರೋದು CISF. ಯಾಕಂತಂದರೆ ನಿಮಗೆ ಇದರಲ್ಲಿ ಏನು ಸಿಗುತ್ತೆ, ಇದು ಫ್ಯಾಮಿಲಿ ಓರಿಯೆಂಟೆಡ್ ಜಾಬ್ ಇರುತ್ತೆ. ಅಂತಂದರೆ ನೀವು ಆರಾಮಾಗಿ ಫ್ಯಾಮಿಲಿ ಜೊತೆನೂ ಇರ್ಬೋದು, ಮತ್ತು ತುಂಬ ಬಾರ್ಡರ್ ಬೇಸ್ಡ್ ಆಗಿರ್ಬೋದು, ಅಥವಾ ನಿಮಗೆ ಫ್ಯಾಮಿಲಿ ಜೊತೆ ಇರೋಕ್ಕಾಗದೇ ಇರೋಂಥ ಥರ ಒಂದು ಸಿಚುವೇಶನ್ ಏನಿರೋದಿಲ್ಲ, ನೀವು ಫ್ಯಾಮಿಲಿ ಜೊತೆಗೆ ಎತ್ಕೊಂಡು ಆಲ್ಮೋಸ್ಟ್ ಏನಿರುತ್ತೆ 9 to 5 ವರ್ಕ್ ಇರುತ್ತಲ್ಲ, ಆ ಥರ ಬೇಸ್ಡ್ ವರ್ಕಾಗೆ CISFಲ್ಲೇ ನಿಮಗೆ ತುಂಬ ಆಪರ್ಚುನಿಟಿ ಇರೋದು. ಅಂದರೆ ಅದು ಸ್ಟೇಟ್ ವೈಸ್ ವೇಕೆನ್ಸಿಯಲ್ಲಿ ಅತ್ಯಂತ ಜಾಸ್ತಿ ಡಿಮ್ಯಾಂಡ್ ಇರೋದು SSFಲ್ಲಿ, ಸೆಕ್ರೆಟೇರಿಯಟ್ ಫೋರ್ಸ್ ಇದೆ SSFಲ್ಲಿ. ಇದನ್ನು ಆಲ್ ಇಂಡಿಯಾ ಕಟ್ ಆಫ್ ಬಿಡ್ತಾರೆ. ಆಲ್ ಇಂಡಿಯಾ ಕಟ್ ಆಫು ತುಂಬ ಹೈ ಹೋಗುತ್ತೆ. ಸೊ ನಾರ್ತ್ ಅವರು ತುಂಬ ಜನ ಕಾಂಪಿಟೇಷನ್ ಮಾಡೋದ್ರಿಂದ ಕರ್ನಾಟಕದವ್ರಿಗೆ ಸಿಕ್ಕಾಪಟ್ಟ ಕಷ್ಟ ಇದೆ SSFಲ್ಲೆಲ್ಲ ಮಾಡ್ಕೊಳ್ಳೋದು. ಸೊ ಸ್ಟೇಟ್ ಅವರು ಸೆಲೆಕ್ಷನ್ ಮಾಡ್ಕೊಳ್ಳೋದು ಒಳ್ಳೆ ಪೋಸ್ಟ್ ಅಂತಂದರೆ ಅದು ಆಲ್ಮೋಸ್ಟ್ CISF ಆಗಿರುತ್ತೆ. ಸೊ ಯಾರೋ ಒಬ್ಬ ಒಳ್ಳೆ ಪೋಸ್ಟಿಗೆ CISFನ್ನು ಅವ್ನು ಸೆಲೆಕ್ಟ್ ಮಾಡಿರ್ತಾನೆ, ಅವನದೇನಾಗುತ್ತೆ, ಈ CGLಲ್ಲಿ ಏನಾದ್ರು ಸೆಲೆಕ್ಷನ್ ಆಗ್ಬಿಡುತ್ತೆ ಅಂತ ಅಂದ್ಕೊಳ್ಳಿ. ಈ ಥರ CGLಲ್ಲಿ ಸೆಲೆಕ್ಷನ್ ಆದಾಗ ಅವನೇನು ಮಾಡ್ತಾನೆ, ಈ ಪೋಸ್ಟನ್ನು ಬಿಟ್ಟು ಹೋಗ್ತಾನೆ. ತುಂಬ ಯಾರೋ ಲೋ ರ್ಯಾಂಕ್ ಇರೋರು BSFನ್ನು ಅಥವಾ ಯಾವುದೋ ಒಂದು ಪೋಸ್ಟ್ ಇರೋನ, ಇದು ಯಾವುದೋ ಅಸ್ಸಾಂ ರೈಫಲ್ಲು, ಈ ಥರದ ಒಂದು ಪೋಸ್ಟನ್ನು ಲೋ ರ್ಯಾಂಕ್ ಇರೋರು ಚೂಸ್ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ. ಯಾಕಂತಂದರೆ ಇವು ಬಾರ್ಡರ್ ಏರಿಯಾಗಳಿಗಿರೋದು ಸ್ವಲ್ಪ ಲೋ ಕಟ್ ಆಫ್ ಇರುತ್ತೆ, ಸ್ವಲ್ಪ ಕೆಳಗಿನ ರ್ಯಾಂಕ್ ಇರೋರು ಇದನ್ನ ಚೂಸ್ ಮಾಡ್ಕೊತಾರೆ. ಇವಾಗ ಇವರು ಈ ಥರದ್ದು ಚೂಸ್ ಮಾಡ್ಕೊಂಡಾಗ ಇವರಿಗೆ ನೆಕ್ಸ್ಟ್ ಇವ್ರಿಗಿಂತನೂ ಕೆಳಗಿರೋರು ಯಾರು, ಸೆಲೆಕ್ಷನ್ ಆಗದೆ ಇರೋರು, ಇವ್ರಿಗಿಂತನೂ ಕೆಳಗಿರ್ತಾರೆ ಅವರು. ಸೊ ಇವರಿಗೆ ಟಾಪ್ ಮ್ಯಾನ್ ಪ್ರಿಫರೆನ್ಸ್ ಕೊಡುವಂಥ ಈ ಪೋಸ್ಟ್ಗಳನ್ನು ಕೊಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, SSCಲಿ ವೆಯ್ಟಿಂಗ್ ಲಿಸ್ಟನ್ನು ಬಿಡೋದಿಲ್ಲ. ಓಕೆನಾ. ಬಟ್ ಆದರೆ ಒಂದು ಸ್ಲೈಡಿಂಗ್ ಮೆಕ್ಯಾನಿಸಮ್ನ ತಂದಿದ್ದಾರೆ. ಎಲ್ಲರ ಹೋರಾಟಗಳಿಂದ ಅವರು ಕೇಳಿ ತುಂಬ ಪೋಸ್ಟ್ಗಳು ವರ್ಷ ಪೋಲ್ ಆಗ್ತಾ ಇದ್ದಾವೆ ಅಂತಂದು ಒಂದು ಸ್ಲೈಡಿಂಗ್ ಮೆಕ್ಯಾನಿಸಮ್ನ ತಂದಿದ್ದಾರೆ. ಏನಂತಂದರೆ, ಅದು ಈಗ ಫಸ್ಟು ನೀವು CGLಲ್ಲಿ ಇರ್ಬೋದು, ಅದು ಯಾವುದೇ ಜಾಬಲ್ಲಿ ಇರ್ಬೋದು, ನೀವು ನೋಡಿದ್ರೆ ಫಸ್ಟು ಒಂದು ಆಪ್ಷನ್ ಪ್ರಿಫರೆನ್ಸ್ ಫಾರ್ಮನ್ನು ಬಿಡ್ತಾರೆ. ಆಪ್ಷನ್ ಪ್ರಿಫರೆನ್ಸ್ ಫಾರ್ಮನ್ನು ಯಾರು ಫಿಲ್ ಮಾಡ್ಬೋದು, ಯಾವ ಥರ ಫಿಲ್ ಮಾಡ್ಬೋದು ಅನ್ನೋದನ್ನ ಹೇಳ್ತೇನೆ ಮುಂದಕ್ಕೆ. ಈ ಆಪ್ಷನ್ ಪ್ರಿಫರೆನ್ಸ್ ಫಾರ್ಮನ್ನು ಬಿಡಲಿಕ್ಕೆ ಕೊಡ್ತಾರೆ, ತುಂಬಲಿಕ್ಕೆ ಕೊಡ್ತಾರೆ. ನೀವು ಅದನ್ನ ಸಬ್ಮಿಟ್ ಮಾಡಿದ್ಮೇಲೆ ಫಸ್ಟ್ ಅವರು ಟೆಂಟೇಟಿವ್ ಆಗಿ ನಿಮಗೊಂದು ಜಾಬನ್ನು ಅಲೋಕೇಟ್ ಮಾಡ್ತಾರೆ. ಅದಾದಮೇಲೆ ನ್ಯೂ ಐಡೆಂಟಿಟಿ ವೆರಿಫಿಕೇಷನ್ ಅಂತ ಆಗುತ್ತೆ. ಇದು ಎಲ್ಲಿ, ರೀಜನಲ್ ಡೈರೆಕ್ಟರ್ ಆಫೀಸಲ್ಲಿ ಆಗುತ್ತೆ. ಆಧಾರ್ ವೆರಿಫಿಕೇಷನು ಇದು ಮ್ಯಾಂಡೇಟ್ರಿ ಇರುತ್ತೆ. ನೀವು ಹೋಗಿಲ್ಲ ಅಂತಂದರೆ ಏನು ಮಾಡ್ತಾರೆ, ನಿಮ್ಮದು ಜಾಬು ಕ್ಯಾನ್ಸಲ್ ಆಗುತ್ತೆ. ನೀವು ರ್ಯಾಂಕ್ ಫಸ್ಟ್ ಬಂದಿದ್ರು ಕೂಡ ನೀವು ಇಲ್ಲಿ ಹೋಗಿ ಆಧಾರ್ ವೆರಿಫಿಕೇಷನ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮನ್ನು ನೆಕ್ಸ್ಟ್ ಫರ್ದರ್ ಕನ್ಸಿಡರೇ ಮಾಡಲ್ಲ.
ಸೊ ಇದು ಮ್ಯಾಂಡೇಟರಿ ಇರುತ್ತೆ ವಿಸಿಟ್ ಆಗಿ ಆಧಾರ್ ಅಥೆಂಟಿಕೇಶನ್ ಮಾಡೋದು ಜಾಬ್ ಸೆಲೆಕ್ಷನ್ ಆದಮೇಲೆ. ಯಾವ್ದು ಆಪ್ಷನ್ ಪ್ರಿಫರೆನ್ಸ್ನ ಫಿಲಪ್ ಮಾಡಿ ಟೆಂಟೇಟಿವ್ ಅಲೋಕೇಶನ್ ಆದಮೇಲೆ ಆಮೇಲೆ ನಿಮಗೆ ಫೈನಲ್ ರಿಸಲ್ಟನ್ನು ಅವರು ಬಿಡ್ತಾರೆ. ಇದು ಹೇಗೆ ಅಂತಂದರೆ ಈಗ ನೆಕ್ಸ್ಟು ನೀವು ಅದನ್ನು ಶಾರ್ಟ್ ಲಿಸ್ಟ್ ಆದ ತಕ್ಷಣ ಟೆಂಟೇಟಿವ್ ವೇಕೆನ್ಸಿಗೆ ನಿಮಗೆ 10 days ವಿಂಡೋ ಇರುತ್ತೆ. ಅಷ್ಟರೊಳಗೆ ನೀವು ಎಲ್ಲದನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಯಾವಾಗ ನೀವು ರೀಜನಲ್ ಆಫೀಸ್ಗೆ ಹೋಗಬೇಕಾಗತ್ತೆ. ನೀವು ಈ ರೀಜನಲ್ ಆಫೀಸಿಗೆ ಹೋದಾಗ ಏನು ಮಾಡ್ತಾರೆ ಅಂತಂದ್ರೆ ಅವರು ಇನ್ ಕೇಸ್ ನೀವು ಹೋಗಿಲ್ಲ ಅಂತಂದ್ರೆ ನಿಮ್ಮನ್ನ ಆಬ್ಸೆಂಟ್ ಅಂತ ಕನ್ಸಿಡರ್ ಮಾಡಿ ಫರ್ದರ್ ಆ್ಯಕ್ಷನ್ಗೆ ಅವರು ನಾಟ್ ಕನ್ಸಿಡರ್ ಮಾಡಲ್ಲ. ನಿಮ್ಗೆ ಅಲ್ಲಿ ಹೋದಾಗ ಏನು ಮಾಡ್ತಾರೆ ಅಂತಂದ್ರೆ ನಿಮಗೆ ಕೇಳ್ತಾರೆ, ನಿಮ್ಗೊಂದು ಪೋಸ್ಟ್ ಕೊಟ್ಟಿರ್ತಾರೆ, ಅದನ್ನು ನೀವು ಫಿಕ್ಸ್ ಮಾಡ್ಕೊಳ್ತೀರಾ. ನಿಮ್ಗೊಂದು ಅವರು ಸೆಲೆಕ್ಷನ್ ಮಾಡ್ಕೊಳ್ತಾರೆ, ಅದೇ ಪೋಸ್ಟಲ್ಲೇ ನಾನು ಇರ್ತೀನಿ, ನಂಗೆ ಬೇರೆ ಪೋಸ್ಟ್ ಬೇಡ. ಇನ್ ಕೇಸ್ ಅವನಿಗೆ ಈಗ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಲ್ವಾ, ಇನ್ ಕೇಸ್ ಅವನು GST ಇನ್ಸ್ಪೆಕ್ಟ್ರಲ್ಲಿ ಇದ್ದಾನೆ, ಅವನು ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರು ಮೇಲ್ಗಡೆ ಖಾಲಿ ಆಯಿತು, ಆವಾಗ ಅವನು ಮುಂದಕ್ಕೆ ಅವನನ್ನು ಸ್ಲೈಡ್ ಮಾಡಿ ಮುಂದಕ್ಕೆ ಕಳಿಸ್ತಾರೆ, ನಿಂಗೆ ಮೇಲ್ ಪ್ರಮೋಟ್ ಮಾಡಿ ತಕ್ಷಣಕ್ಕೆ. ನೀವು ಈ ಪೋಸ್ಟಲ್ಲಿ ಇದ್ರೂ ಕೂಡ ಇಲ್ಲೇನಾದ್ರು ಖಾಲಿ ಆಯಿತು ಅಂತಂದರೆ ಈ ಪೋಸ್ಟಿಂದ ನಿಮಗೆ ಇಲ್ಲಿಗೆ ಕೊಡ್ತಾರೆ, ಅಥವಾ ಈ ಪೋಸ್ಟಿಂದ ನಿಮಗೆ ಇಲ್ಲಿಗೆ ಕೊಡ್ತಾರೆ ಯಾವ್ದಾದ್ರು ಖಾಲಿ ಆದರೆ. ಬಟ್ ನೀನು ಫಿಕ್ಸ್ ಮಾಡ್ಕೊಂಡೆ ಜಾಬನ್ನು ಅಂತಂದರೆ ನೀನು ಇಲ್ಲೇ ನಿನ್ನ ಫಿಕ್ಸ್ ಮಾಡಿಬಿಡ್ತಾರೆ. ನಿಂಗೆ ಮೇಲ್ಗಡೆ ಪೋಸ್ಟ್ ಖಾಲಿ ಇದ್ರೂ ಕೂಡ ನಿಂಗೆ ಅಲ್ಲಿ ಪ್ರಮೋಟ್ ಮಾಡಲ್ಲ, ನಿಂಗೆ ಇಲ್ಲಿಗೆ ಫಿಕ್ಸ್ ಮಾಡಿಬಿಡ್ತಾರೆ. ಓಕೆನಾ? ಅಂದರೆ ಪ್ರಮೋಷನ್ ಇರುತ್ತೆ, ಮೀನ್ಸ್ ಸ್ಲೈಡಿಂಗ್ ಮೂಲಕ ನಿಮಗೆ ಹೈಯರ್ ಪೋಸ್ಟ್ ಸಿಗಲ್ಲ ಅನ್ನೋ ಥರ. ಅರ್ಥ ಆಯ್ತಾ? ಈಗ ಇನ್ ಕೇಸ್ ನೀನು ಫ್ಲೋಟಿಂಗ್ನ ಆಯ್ಕೆ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, ಫ್ಲೋಟ್ ಆಗಿ ನೀನು ಮೇಲ್ಗಡೆ ಪೋಸ್ಟ್ಗೆ ಹೋಗ್ಬೋದು. ಆದರೆ ಇಲ್ಲಿ ಫ್ಲೋಟಿಂಗ್ ಆಯ್ಕೆ ಮಾಡೋದ್ರಲ್ಲಿ ರಿಸ್ಕ್ ಏನಿರುತ್ತೆ, ಇನ್ ಕೇಸ್ ನಿಮಗೆ ಈಗೊಂದು ಪೋಸ್ಟ್ ಸಿಕ್ಕಿದೆ, ನಿಮಗೆ ಸೌತಲ್ಲಿ ಒಳ್ಳೆ ಬೆಂಗಳೂರಲ್ಲಿ ಸಿಕ್ಕಿದೆ, ನಿಮ್ಮ ಸೌತಲ್ಲೇ ಶಿವಮೊಗ್ಗ, ಬೆಂಗಳೂರು ಈ ಥರ ಎಲ್ಲರೂ ಸಿಕ್ಕಿದೆ ಪೋಸ್ಟ್ ಅಂತಂದಾಗ, ನಿಮ್ಮ ನೆಕ್ಸ್ಟ್ ಪೋಸ್ಟ್ ಫ್ಲೋಟ್ ಆಗಿರೋ ಪೋಸ್ಟು ನೆಕ್ಸ್ಟ್ ಒಳ್ಳೆ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿ ನೀವು ಎಲ್ಲಿ ಡೆಲ್ಲಿ CSS ಆಗಿ ನೀವು ಡೆಲ್ಲಿ, ಗುಜರಾತ್ ಈ ಥರ ನೀವು ಪೋಸ್ಟಿಂಗ್ ಆಗಿಬಿಡ್ತು ಅಂತಂದರೆ ನೀವು ಹೋಗಲೇಬೇಕಾಗತ್ತೆ. ಇಲ್ಲ ನನಗೆ ಆ ಪೋಸ್ಟ್ ಬೇಡ ಅಂತಂದರೆ ನಿಮಗೆ ಇದು ಇಲ್ಲ ಆಗ್ಬಿಡುತ್ತೆ. ನೀವು ಅದನ್ನು ನೆಕ್ಸ್ಟ್ ಚೂಸ್ ಮಾಡ್ಕೊಳ್ಳೇಬೇಕು. ಸೊ ಇದೇ ಒಂದು ರಿಸ್ಕ್ ಇದೆ ಯಾವುದರಲ್ಲಿ, ನೀವು ಫ್ಲೋಟಿಂಗ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ. ಫಿಕ್ಸ್ನ ಆಯ್ಕೆ ಮಾಡ್ಕೊಂಡ್ರೆ ನಿಮಗೆ ಊರ ಹತ್ರ ಸಿಕ್ಕರೆ ಊರ ಹತ್ರನೇ ಇರುತ್ತೆ, ಅಥವಾ ನೀವು ಆಲ್ರೆಡಿ ದೂರ ಇದ್ದರೆ ನೀವು ಫ್ಲೋಟಿಂಗ್ನ ಆಯ್ಕೆ ಮಾಡ್ಕೊಬಿಡ್ಬೋದು ಅಲ್ವಾ. ನಾನು ಹೇಳಿದೆ ಹೇಗೆ ಅಂತ ಈ ಫ್ಲೋಟಿಂಗ್ ಆಗೋದು. ಸೊ ಏನು ಮಾಡಿ, ಡಿಸಿಷನ್ನ ವೈಸಾಗಿ ತಗೋಬೇಕು, ಅಂದರೆ ತುಂಬ ಬುದ್ಧಿವಂತಿಕೆಯಿಂದ ಡಿಸಿಷನ್ ತಗೋಬೇಕು. ಸುಮ್ಮನೆ ಯಾವುದನ್ನೋ ನನಗೆ ಈ ಜಾಬ್ ನಂಗೆ ಫ್ಲೋಟಿಂಗ್ ಬೇಕು, ನೆಕ್ಸ್ಟ್ ಒಳ್ಳೆ ಜಾಬ್ ಸಿಗುತ್ತೆ ಅಂತ ಇದ್ದರೆ ನೀವು ತುಂಬ ಯಾವುದೋ ಒಂದು ಊರಿಗೆ ಹಾಕಿದರೆ ನಿಮಗೆ ನಿಮ್ಮ ಊರಿಂದ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ನೋಡಿ ತಗೊಳ್ಳಿ. ಹಾಗೆ ನೀವು ಪೋಸ್ಟ್ ಪ್ರಿಫರೆನ್ಸ್ ಅಂತ ಕೇಳ್ತಾ ಇದ್ದೀರಿ ಈಗ SSCGLಲ್ಲಿ ಯಾರ್ಯಾರು ಕೊಡ್ಬೋದು, GD ಎಕ್ಸಾಮ್ ಅವರು ನಾವು ಪೋಸ್ಟ್ ಪ್ರಿಫರೆನ್ಸ್ ಹಾಕ್ಬೋದಾ ಹೇಗೆ ಏನು ಅಂತ ಕೇಳ್ತಾ ಇದ್ದಾರೆ. GD ಎಕ್ಸಾಮಿಗೆ ಕೇಳ್ತಾ ಇರ್ಬೋದು. GD ಎಕ್ಸಾಮ್ಗೆ ಪೋಸ್ಟ್ ಪ್ರಿಫರೆನ್ಸ್ ಅಂತಲ್ಲ, GD ಎಕ್ಸಾಮ್ಗೆ ನೀವು ಅಪ್ಲಿಕೇಶನ್ ಹಾಕುವಾಗಲೇ ನಿಮಗೆ ಕೇಳ್ತಾ ಹೋಗುತ್ತೆ, ನೀವು ಯಾವ ಪೋಸ್ಟನ್ನು ತೆಗಿತೀರಾ, ಫಸ್ಟ್ ಯಾವ್ದು ಪ್ರಿಫರೆನ್ಸ್ ಕೊಡ್ತೀರಾ, CSF ಕೊಡ್ತೀರಾ, BSF ಕೊಡ್ತೀರಾ, ಯಾವ್ದು ತಗೊಳ್ತೀರಾ, ನೀವು ಅಪ್ಲಿಕೇಶನ್ ಹಾಕುವಾಗಲೇ ಕೇಳುತ್ತೆ ಯಾವುದಕ್ಕೆ, GD ಎಕ್ಸಾಮ್ಗೆ. ಬಟ್ CGLಗೆಲ್ಲ ಏನಾಗುತ್ತೆ ಅಂತಂದರೆ ನೀವು ಮೇನ್ಸ್ ಪಾಸ್ ಆದಮೇಲೆ, ಮೇನ್ಸ್ ಎಕ್ಸಾಮ್ನ ಬರೆದು ಪಾಸ್ ಆದಮೇಲೆ ನಿಮಗೆ ಒಂದು ಪೋಸ್ಟ್ ಪ್ರಿಫರೆನ್ಸ್ ಫಾರ್ಮ್ ಅಂತ ಬಿಡ್ತಾರೆ. ಎಲ್ಲರೂ ಮೇನ್ಸ್ ಪಾಸ್ ಆದಮೇಲೆ ಅಂತಲ್ಲ, ಎಲ್ಲರೂ ಮೇನ್ಸ್ ಬರೆದವರಿಗೆ ಪೋಸ್ಟ್ ಪ್ರಿಫರೆನ್ಸ್ ಫಾರ್ಮ್ ಅಂತ ಬಿಡ್ತಾರೆ. ನಿಮ್ಮ ಮಾರ್ಕ್ಸಿಗೆ ಅನುಗುಣವಂತೆ ನೀವು ಒಂದೊಂದೇ ಆಪ್ಷನನ್ನು, ಒಂದು ಪೋಸ್ಟ್ ಕೋಡನ್ನು ಬಿಡ್ತಾರೆ. ಈಗ ನೋಡಿ D53 ಅಂತಂದರೆ D53 ಕೋಡ್ ನಂಬರು ಮಿನಿಸ್ಟ್ರಿ ಆಫ್ ಫೈನಾನ್ಸ್ಗೆ, ಆಮೇಲೆ ಕಂಟ್ರೋಲರ್ ಜನರಲ್ ಅಕೌಂಟಲ್ಲಿ ಅವರು ಮಿನಿಸ್ಟ್ರಿ ಆಫ್ ಫೈನಾನ್ಸಲ್ಲಿ ಅವನು ಪೋಸ್ಟಿಂಗ್ ಆಗುತ್ತೆ ಅನ್ನೋ ಒಂದು ಥರ ಆರ್ಗನೈಸೇಷನ್ ಮತ್ತು ಮಿನಿಸ್ಟ್ರಿ ನೇಮನ್ನು ಕೊಟ್ಟಿರ್ತಾರೆ. ಸೊ ನಿಮಗೆ ಈ ಥರ ನೀವು ಪೋಸ್ಟ್ ಪ್ರಿಫರೆನ್ಸ್, ನಂಗೆ ಯಾವ ಪೋಸ್ಟ್ ಬೇಕು, ಇನ್ಕಮ್ ಟ್ಯಾಕ್ಸ್ ಬೇಕಾ, ಅಥವಾ ASO ಬೇಕಾ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಬೇಕಾ, GST ಇನ್ಸ್ಪೆಕ್ಟರ್ ಬೇಕಾ, ಈ ಥರ ನೀವು ಪೋಸ್ಟ್ ಪ್ರಿಫರೆನ್ಸ್ ಅಷ್ಟಕ್ಕೂ ಕೊಟ್ಕೊತ ಹೋಗಬೇಕು ನಿಮ್ಮ ಸ್ಕೋರ್ ಬೇಸ್ಡ್ ಆಗಿ. ಇನ್ ಕೇಸ್ ನೀವು ಪೋಸ್ಟ್ ಪ್ರಿಫರೆನ್ಸ್ನ ಕೊಟ್ಟಾಗ ನೀವೆಲ್ಲ ಹೈ ಲೆವೆಲ್ ಪೋಸ್ಟನ್ನೇ ಕೊಟ್ಟಿದ್ರಿ, ನಿಮ್ಮ ಸ್ಕೋರು ಆ ಹೈ ಲೆವೆಲ್ ಪೋಸ್ಟಿಗೆ ನಿಲ್ಲಿಲ್ಲ ಅಂತಂದರೆ ನಿಮ್ಮ ಕ್ಯಾಂಡಿಡೇಚರ್ ಕ್ಯಾನ್ಸಲ್ ಆಗುತ್ತೆ, ನಿಮಗೆ ಯಾವ ಪೋಸ್ಟನ್ನು ಕೊಡಲ್ಲ. ಇನ್ ಕೇಸ್ ನಿಮ್ಮ ಸ್ಕೋರು ಯಾವುದೋ ಒಂದು ಲೋವರ್ ಪೋಸ್ಟ್ ಇರುತ್ತಪ್ಪ, ಅದಕ್ಕೆ ನಿಮ್ಮ ಸ್ಕೋರು ನಿಂತರೂ ಕೂಡ ಆ ಪೋಸ್ಟಿಗೆ ನಿಮ್ಮ ಸ್ಕೋರ್ ಎಲಿಜಿಬಲ್ ಇದ್ದರೂ ಕೂಡ ನೀವು ಪೋಸ್ಟ್ ಪ್ರಿಫರೆನ್ಸಲ್ಲಿ ಅದನ್ನ ಎಲ್ಲೂ ಚೂಸ್ ಮಾಡಿಲ್ಲ ಅಂತಂದರೆ ಆ ಪೋಸ್ಟನ್ನು, ನಿಮಗೆ ಆ ಪೋಸ್ಟಿಂದ ಯಾವ ಪೋಸ್ಟ್ ಕೂಡ ಸಿಗಲ್ಲ. ಸೊ ನೀವು ಫಸ್ಟ್ ನಿಮ್ಮ ಡ್ರೀಮ್ ಪೋಸ್ಟ್ಗಳನ್ನು ಕೊಟ್ಟರೂ ಕೂಡ ನೀವು ಕೆಳಮಟ್ಟದ ಪೋಸ್ಟ್ಗಳನ್ನು ಕೂಡ ಫಿಲ್ ಮಾಡಬೇಕಾಗತ್ತೆ ಲಾಸ್ಟಿಗೆ, ಬಿಕಾಸ್ ನಿಮ್ಮನ್ನು ಒಂದು ಪೋಸ್ಟಿಗಾರು ಅವರು ಕನ್ಸಿಡರ್ ಮಾಡಲಿಕ್ಕೆ ಇಲ್ಲ ಅಂತ. ಅಕಸ್ಮಾತ್ ನೀವು ನನಗೆ ಪೋಸ್ಟೇ ಸಿಗದಿದ್ರೆ ಅಂತೇಳಿ ಸ್ಟಾರ್ಟಿಂಗೇ ನೀವು ಲೋ ಮಟ್ಟದ ಪೋಸ್ಟನ್ನು ಕೊಟ್ಟು ಆಮೇಲೆ ಹೈ ಪೋಸ್ಟ್ ಕೊಟ್ಟರೆ ಏನಾಗುತ್ತೆ, ನಿಮ್ಮದು ಹೈಯೆಸ್ಟ್ ಸ್ಕೋರ್ ಇದ್ದರೂ ಕೂಡ ನಿಮ್ಮನ್ನು ಲೋ ಪೋಸ್ಟಿಗೆ ಕನ್ಸಿಡರ್ ಮಾಡಿಬಿಡ್ತಾರೆ. ಯಾಕಂತಂದರೆ ನಿಮ್ಮ ಫಸ್ಟ್ ಪ್ರಿಫರೆನ್ಸು ಲೋ ಪೋಸ್ಟಲ್ಲಿರುತ್ತೆ. ಹಾಗಾಗಿ ಆಪ್ಷನ್ ಪ್ರಿಫರೆನ್ಸ್ ಫಾರ್ಮನ್ನು ವೈಸಾಗಿ ಬುದ್ಧಿವಂತಿಕೆಯಿಂದ ಫಿಲಪ್ ಮಾಡಿ ನೋಡಿಕೊಂಡು. ಓಕೆನಾ? ಯಾರ್ಯಾರು ಕೊಡ್ಬೋದು, ಹೇಗೆ ಕೊಡಬೇಕು ಅಂತ, ಯಾವಾಗ ಕೊಡಬೇಕು ಅಂತ ಗೊತ್ತಾಯ್ತಲ್ವ. ಈಗ ಯಾರ್ಯಾರು ಕೊಡಬೇಕು, CGLಲ್ಲಿ CHSLಲ್ಲಿ ಬರುತ್ತಾರಲ್ಲ ಈ ಎಕ್ಸಾಮ್ಗಳಲ್ಲಿ ಆಪ್ಷನ್ ಪ್ರಿಫರೆನ್ಸ್ ಫಾರ್ಮ್ನ ಯಾವಾಗ ಮೇನ್ಸ್ ಎಕ್ಸಾಮ್ ಆದಮೇಲೆ ಕೊಡಲಿಕ್ಕೆ ಬಿಡ್ತಾರೆ. ಓಕೆ,
ಹಾಗಾದರೆ ನೀವು SSC ಎಕ್ಸಾಮ್ಗಳಲ್ಲಿ ಮೇಯ್ನಾಗಿ ನಿಮ್ಮದು ಪ್ರಿಪ್ರೇಷನ್ ಇದೆಯಲ್ಲ, ಇದು 50% ಆದರೆ, ನಿಮ್ಮ ಪ್ರಿಪ್ರೇಷನ್ 50% ಇದ್ದರೆ, ನಿಮ್ಮದು ಮೇಜರ್ ಇನ್ನು 50% ಪಾತ್ರ ವಹಿಸೋದೆ ಮಾಕ್ ಟೆಸ್ಟ್. ಮಾಕ್ ಟೆಸ್ಟನ್ನು ಎಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು? ಒಂದು ಟೆಕ್ಸ್ಟ್ ಬುಕ್ ಪ್ಲಾಟ್ಫಾರ್ಮ್ ಇದೆ, ಇನ್ನೊಂದು ಟೆಸ್ಟ್ ರ್ಯಾಂಕಿಂಗ್ ಅಂತ ಇದೆ, ಗಗನ್ ಪ್ರತಾಪ್ ಸರ್ದಿದು. ಸೆಲೆಕ್ಷನ್ ವೇ ಆ್ಯಪು, ಮೊಬೈಲಲ್ಲಾದರೆ ಸೆಲೆಕ್ಷನ್ ವೇ ಅಂತಿದ್ರೆ ಎರಡು ಕೂಡ ಒಂದೇ ಕಡೆ ಸಿಗುತ್ತೆ. ಅಥವಾ ಲ್ಯಾಪ್ಟಾಪ್ ಅಥವಾ ಯಾವ್ದಾದ್ರು ನೀವು ಐಫೋನ್ iOS ಏನಾದ್ರು ಯೂಸ್ ಮಾಡ್ತಿದ್ರೆ ಅದು ಟೆಸ್ಟ್ ರ್ಯಾಂಕಿಂಗ್ ಮತ್ತು ಸೆಲೆಕ್ಷನ್ ವೇ ಅಂತ ಎರಡು ಥರ ಇದೆ. ನಾನು ನಿಮಗೆ ಬೇಕಿದ್ರೆ ತೋರಿಸ್ತೀನಿ. ಒಂದೇ ನಿಮಿಷ, ಇಲ್ಲಿ ನೋಡಿ, ತೋರಿಸ್ತೇನೆ ಬೇಕಿದ್ರೆ. ಟೆಸ್ಟ್ ರ್ಯಾಂಕಿಂಗ್ ನೋಡ್ರಿ, ಇದಿದೆಯಲ್ಲ, ಇದರಲ್ಲಿ ನೀವು ಹೋದರೆ ನಿಮಗೆ ಮಾಕ್ ಟೆಸ್ಟ್ ಸಿಗುತ್ತೆ. ಇಲ್ಲಿ ಇದರಲ್ಲಿ ಬೆನಿಫಿಟ್ ಏನಂತಂದರೆ, ನಿಮಗೆ ಲೈವ್ ಟೆಸ್ಟ್ ಫ್ರೀ ಇರೋದು ಒಂದೇ ಅಲ್ಲದೆ ಪ್ರೀವಿಯಸ್ ಇಯರಲ್ಲಿ ನಿಮಗೆ ಮಾಕ್ ಟೆಸ್ಟ್ ಇದೆಯಲ್ಲ, ಈ ಮಾಕ್ ಟೆಸ್ಟಲ್ಲಿ ನೀವು GD ಕಾನ್ಸ್ಟೇಬಲ್ ಅಂತ ಕೊಟ್ಟರೆ ನಿಮಗೆ ಪ್ರೀವಿಯಸ್ ಇಯರ್ದು ಅಷ್ಟೂ ಪೇಪರ್ ಕೂಡ ಫ್ರೀ ಇದೆ. ನಿಮಗೆ ನೀವು ಟೆಕ್ಸ್ಟ್ ಬುಕ್ಕಲ್ಲಾದರೆ ನಿಮಗೆ ಟೆಕ್ಸ್ಟ್ ಬುಕ್ನ ಕೂಡ ನೀವು ಚೂಸ್ ಮಾಡ್ಬೋದು, ಒಳ್ಳೆ ಪ್ಲಾಟ್ಫಾರ್ಮ್ ಅದು. ಟೆಕ್ಸ್ಟ್ ಬುಕ್ಕಲ್ಲಾದರೆ ನಿಮಗೆ ಪ್ರೀವಿಯಸ್ ಇಯರ್ ಯಾವುದು ಕೂಡ ಫ್ರೀ ಇಲ್ಲ, ನೀವು ಬೈ ಮಾಡಬೇಕಾಗತ್ತೆ. ಬಟ್ ಆದರೆ ನಿಮಗೆ ಇಲ್ಲಿ ಈ ಸೆಲೆಕ್ಷನ್ ವೇ ಆ್ಯಪಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಅಷ್ಟು ಕೂಡ ಫ್ರೀ ಇದೆ. ಬಟ್ ಒಂದು ಇದೇನಂತಂದರೆ, ಇಲ್ಲಿ ಕನ್ನಡದಲ್ಲಿ ಸಿಗಲ್ಲ, ಅವರು ಈಗ ಇನಿಷಿಯೇಟ್ ಮಾಡಿರೋದ್ರಿಂದ ನಮಗೆ ಕನ್ನಡದಲ್ಲಿ ಸ್ವಲ್ಪ ಸಿಗಲ್ಲ, ಇಂಗ್ಲೀಷಲ್ಲೇ ಅಟೆಂಡ್ ಮಾಡಬೇಕಾಗತ್ತೆ ನೀವು. ಸೊ ನಿಮಗೆ ಬಟ್ ಅಷ್ಟು ಪೇಪರ್ ನಿಮಗೆ ಫ್ರೀ ಸಿಗುತ್ತೆ ಇಂಗ್ಲೀಷ್ ಪೇಪರಲ್ಲಾದರೂ, ಓಕೆನಾ. ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಕನ್ನಡ ಸಿಗುತ್ತೆ, ನೀವು ಬೈ ಮಾಡಬೇಕಾಗತ್ತೆ. ಬೋತ್ ಆರ್ ಒಳ್ಳೆ ಪ್ಲಾಟ್ಫಾರ್ಮೇ. ನಾನು ನಿಮಗೆ ಎಕ್ಸಾಮನ್ನು ಹೇಗೆ ಅಟೆಂಡ್ ಮಾಡಬೇಕು, ಸಮಯ ಹೇಗೆ ಉಳಿಸ್ಬೇಕು, ನಿಮ್ಗೆ ಸಮಯ ಟೈಮ್ ಉಳ್ಸೋಕ್ಕೆ ಆಗಲ್ಲಲ್ವಾ. ನಿಮಗೆ 80 ಆ್ಯಕ್ಚುಲಿ CGL ಅಲ್ಲಿ 100 ಕ್ವಶನ್ ಇರುತ್ತೆ ಒಂದು ಗಂಟೆಲೆ. 100 ಕ್ವಶನಲ್ಲೂ ನಾವು ಏನು ಮಾಡ್ತೀವಿ ಅಂತಂದರೆ 10 ನಿಮಿಷ ಉಳಿಸ್ತೀವಿ. ಬಟ್ ನಿಮಗೆ GDಯಲ್ಲಿ ಬರೀ 80 ಕ್ವಶನ್ ಇರುತ್ತೆ. 80 ಕ್ವಶನ್ಗೆ ನಿಮಗೆ 80 ಕ್ವಶನ್ ಇರುತ್ತೆ. ಆ 80 ಕ್ವಶನ್ಗೆ ನಿಮ್ಮ ಹತ್ರ ಟೈಮ್ ಉಳ್ಸೋಕ್ಕಾಗೋದಿಲ್ಲ ಒಂದು ಗಂಟೆನ. ಸೊ ಆ ಎಕ್ಸಾಮ್ ಸ್ಟ್ರಾಟಜಿ ಏನಿರಬೇಕು, ಎಕ್ಸಾಮಲ್ಲಿ ಹೇಗೆ ಅದನ್ನ ಅಟೆಂಡ್ ಮಾಡಬೇಕು, ಟೈಮ್ ಹೇಗೆ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ನಾನೊಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಯಾವ ಥರ ಸ್ಕಿಪ್ ಮಾಡ್ಕೊಂಡು ಹೋಗಬೇಕು, ಯಾವ ಥರ ಕ್ವಶನನ್ನು ಅಟೆಂಡ್ ಮಾಡಬೇಕು, ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೇನೆ. ಈಗ ನೀವು ಇಷ್ಟು ವಿಷಯಗಳನ್ನು ತಿಳ್ಕೊಳ್ಳಿ. ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ಸೆಲೆಕ್ಷನ್ ವೇ ಅಥವಾ ಟೆಸ್ಟ್ ರ್ಯಾಂಕಿಂಗ್ ಆ್ಯಪಲ್ಲಿ ಮಾಕ್ ಟೆಸ್ಟನ್ನು ಕೊಡ್ರಿ. ಇಲ್ಲಿ ನಿಮಗೆ ಫ್ರೀ ಆಗಿ ಸಿಗುತ್ತೆ ಮತ್ತು ಆ್ಯಕ್ಚುಯಲ್ ಕಂಟೆಂಟ್ ಸಿಗುತ್ತೆ. ಸೊ ಮಾಕ್ ಟೆಸ್ಟು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವು ಕೆಲವೊಂದಿಷ್ಟು ಮೇಜರ್ ಚೇಂಜಸ್ಸು ಇದಿರೋದು. ವೆಂಡರ್ ಚೇಂಜ್ ಬಗ್ಗೆ ಅಂತ ಏನು ತುಂಬ ತಲೆ ಕೆಡಿಸ್ಕೊಬೇಡಿ, ತುಂಬ ಏನು ಇದು ತಲೆ ಕೆಡಿಸ್ಕೊಳ್ಳೋಂಥ ವಿಚಾರ ಇಲ್ಲ. ಯಾರೇ ವೆಂಡರ್ ಚೇಂಜ್ ಆದರೂ ಸಿಂಪಲ್ಲಾಗಿ ಏನೋ ಒಂದಿಷ್ಟು ಮೇಜರ್ ಚೇಂಜಸ್ ಇರುತ್ತೆ. ಅದು ಏನೇ ಚೇಂಜ್ ಆದರೂ ಕೂಡ ನಾನು ಅದನ್ನ ನಿಮಗೆ ಅಪ್ಡೇಟ್ ಮಾಡ್ತೀನಿ, ಮತ್ತು ಅದಕ್ಕೆ ತಕ್ಕಂತೆ ಪ್ರಿಪ್ರೇಷನ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ, ಇನ್ ಕೇಸ್ ಚೇಂಜಸ್ ಆದರೆ, ವೆಂಡರ್ ಚೇಂಜ್ ಆದಮೇಲೆ. ಸೊ ಪ್ರತಿಯೊಂದನ್ನು ತಿಳಿಸ್ತೇನೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಡ್ತಾ ಬನ್ನಿ. ಪ್ರತಿಯೊಂದಕ್ಕೂ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ನಿಮಗೆ ಸೆಲೆಕ್ಷನ್ ಗ್ರಿಡ್ ಚಾನಲ್ನ ಅಪ್ಡೇಟ್ ಮಾಡ್ಕೊತಾ ಹೋಗ್ರಿ. ಆ್ಯಂಡ್ ಇನ್ ಕೇಸ್ ಚೇಂಜ್ ಆಗಿ ಏನಾದರೂ ಪ್ಯಾಟರ್ನ್ ಚೇಂಜ್ ಆದರೂ ಕೂಡ ಅದನ್ನು ಹೇಗೆ ಪ್ರಿಪ್ರೇಷನ್ ಮಾಡಬೇಕು, ಆ ಟಾಪಿಕ್ನ ಹೇಗೆ ಕಲ್ತ್ಕೋಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.